ನಂದಿನಿ ತನ್ನ ಅಕೌಂಟ್ಗೆ ಬಂದಿದ್ದ ಅಮೌಂಟ್ ಯಾರದ್ದು ಎಂದು ತಿಳಿಯದೆ ಆಗಲೇ ನಂಜುಂಡನ ಅಕೌಂಟ್ಗೆ ಹಾಕಿದ್ದಳು ಮತ್ತು ಅವಳಿಗೆ ಹೇಗೆ ತನ್ನ ತಮ್ಮನನ್ನು ಮತ್ತೆ ಅಮೌಂಟ್ ವಾಪಸ್ ಕೇಳೋದು ಅರ್ಥವಾಗಲಿಲ್ಲ. ಅದಕ್ಕಾಗಿಯೇ ಶಮಿತಾ ಬಳಿ ಮತ್ತೆ ಸಾಲದವರ ಹತ್ತಿರ ಸಾಲ ಪಡೆಯಲು ಕೇಳಿಕೊಂಡಳು. ಆದರೆ ಆಕೆ ಇವಾಗ ಬೇಡ ಕಣೆ, ಬೇರೆ ಎಲ್ಲಾದರೂ ಲೋನ್ ವಿಚಾರಿಸಿ ಹೇಳ್ತೀನಿ, ಇವನಂತೂ ತುಂಬ ಬಡ್ಡಿ ಜಾಸ್ತಿ ಕೇಳ್ತಿದ್ದಾನೆ, ಮತ್ತೆ ನಿನಗೆ ಬರ್ಡನ್ ಆಗುತ್ತೆ ಎಂದಿದ್ದಳು. ಅವಳ ಮಾತು ಸರಿ ಅನ್ನಿಸಿತ್ತು ನಂದಿನಿಗೆ. ಬೇರೆ ವಿಧಿ ಇಲ್ಲದೆ ಮನುಗೆ ಕಾಲ್ ಮಾಡಿದ್ದಳು. ಮೊದಲೇ ಫ್ರಸ್ಟ್ರೇಷನ್ನಲ್ಲಿದ್ದ ಮನು ಫೋನ್ ರಿಸೀವ್ ಮಾಡುತ್ತಲೇ ರೇಗಿದ್ದ. ಅವನ ಬಳಿ ದುಡ್ಡು ಕೇಳಲು ಫೋನ್ ಮಾಡಿದ್ದೇ ಮರೆತಿದ್ದ ನಂದಿನಿ, ಯಾಕೆ ಮನು ಇಷ್ಟು ಸಿಟ್ಟಾಗಿದ್ದೀಯಾ ಅಂದ್ಲು. ಯಾಕೆ, ನಾನು ಎಲ್ಲಿದ್ದೀನಿ ಅಂತಾನು ಡೀಟೇಲ್ಸ್ ಸಮೇತ SP ಗೆ ಇನ್ಫಾರ್ಮ್ ಮಾಡಿ ಹೇಳಬೇಕಾ, ಇಲ್ಲ ಕಂಪ್ಲೇಂಟ್ ಮಾಡಬೇಕಾ, ಇಲ್ಲ ನಿನ್ನ ಬಳಿ ಸಿಟ್ಟಾಗಿದ್ದು ಕೂಡ ಒಂದು ಅಫೆನ್ಸಾ ಅಂತ ಹೇಳಿದ್ದ. ಮತ್ತಷ್ಟು ಸಿಡುಕಿದ್ದ. ಅವನ ಮಾತು ತಲೆ ಬುಡ ಅರ್ಥವಾಗಲಿಲ್ಲ ನಂದಿನಿಗೆ. ಕಂಪ್ಲೇಂಟಾ? ಯಾರು, ಏನು ಹೇಳ್ತಿದ್ದೀಯಾ? ನಾನು ಯಾಕೆ ನಿನ್ನ ಮೇಲೆ ಸಣ್ಣ ವಿಚಾರಕ್ಕೆಲ್ಲ ಕಂಪ್ಲೇಂಟ್ ಅಂತ ಮಾಡಲಿ ಅಂದ್ಲು ಏನು ಎಂದು ತಿಳಿದುಕೊಳ್ಳಲು. ನೀನು ಕಂಪ್ಲೇಂಟ್ ಕೊಡೋಕೆ ಅಂತ ಬಂದಿದ್ದಾಗ ನಾನು ಸಿಕ್ಕಿ ನಿನಗೆ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ದೆ ಅಲ್ವಾ, ಹೇಳಿ ಕಳಿಸಿದ್ದೆ ಅಲ್ವಾ, ಮತ್ತೆ ಯಾಕೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಫೈಲ್ ಮಾಡಿಸಿದ್ದೀಯಾ? SP ಸರ್ ಒಳ್ಳೆಯವರಾಗಿದ್ದಕ್ಕೆ ಪರವಾಗಿಲ್ಲ, ಬೇರೆ ಯಾರಾದರೂ ಆಗಿದ್ದರೆ ನೀನು ಮಾಡಿರೋ ಕೆಲಸಕ್ಕೆ ನನ್ನ ಕೆಲಸ ಅಲ್ಲ, ನನ್ನ ಲೈಫ್ ಕೂಡ ಮುಗಿದಿತ್ತು. ಅದೆಲ್ಲ ಸರಿ, ನೀನು ಕಂಪ್ಲೇಂಟ್ ಕೊಡೋ ಹಾಗಿದ್ರೆ ನಿನ್ನ ಹೆಸರು ಕೊಡ್ಕೋಬೇಕಿತ್ತು. ಅವರಿಗೆ ನಿನ್ನನ್ನು ರೆಫರ್ ಮಾಡಿದ್ದು ನಾನೇ ಅಂತ ನನ್ನ ಹೆಸರನ್ನು ಕೇಳಿದೆ. ನಾನು ಯಾವಾಗ ನಿನಗೆ ಅವ್ರ ಡೀಟೇಲ್ಸ್ ಕೊಟ್ಟಿದ್ದೀನಿ? ಆ ರೀತಿ ಬೇರೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಅವನು ಬೈತಾ ಇದ್ದರೆ ನನ್ನ ಅದ್ಯಾವುದು ತಲೆ ಬುಡ ಅರ್ಥವಾಗದೆ, ಮನು ನಾನು ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ. ವಿಷಯ ಹೇಳ್ಬೇಕಂದ್ರೆ ನಾನು SP ಸರ್ ಮನೆಯಿಂದ ಬಂದಾಗಿಂದ ಈ ಪೇಷಂಟ್ ಬಳಿನೇ ಇದ್ದೀನಿ. ಆ ಪೇಷಂಟ್ನ ನೋಡ್ಕೊಳ್ಳೋಕ್ಕೆ ಅವ್ರ ಮನೆ ಹೋಮ್ ನರ್ಸಾಗಿ ಬಂದಿದ್ದೀನಿ. ಪೇಷಂಟ್ ನಮ್ಮ ಹಾಸ್ಪಿಟಲ್ ಇದ್ದಾರಲ್ಲ ಅವ್ರ ಓನರ್ ಮಗಳು, ಹಾಗಾಗಿ ತುಂಬ ಬ್ಯುಸಿ ಇದೆ ಕಣೋ. ನಾನು ಆಚೆ ಬರೋಕ್ಕೂ ಆಗಿಲ್ಲ ಹಾಸ್ಪಿಟಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ. ಅಂಥದ್ರಲ್ಲಿ ಕಂಪ್ಲೇಂಟ್ ಯಾವಾಗ ಕೊಡಲಿ ಎಂದಿದ್ದ. ನಂದಿನಿ ಮಾತು ಕೇಳಿ ಮನು ಪಿತ್ತ ನೆತ್ತಿಗೆ ಹತ್ತಿತ್ತು. ನಂದು ತಮಾಷೆ ಮಾಡ್ತಾ ಇದೆಯಾ? ಬೆಳಿಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಿದ್ದೆ, ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಿದ್ದೆ ಅಂತ ಗೊತ್ತಿದೆಯಾ? ಹೋಗಲಿ, ನಿಮ್ಮ ಓನರ್ ಯಾರು ಅಂತನಾದರೂ ಗೊತ್ತಿದೆಯಾ? ನೀನು ಯಾರ ಮನೆ ಇದ್ದೀನಿ ಅಂತನಾದರೂ ಗೊತ್ತಿದೆಯಾ ನಿನಗೆ ಅಂದಾಗ ಉಫ್ ಅಂತ ಉಸಿರು ಬಿಡುತ್ತಾ, ಅದಕ್ಕೆ ನಿನಗೆ ಕಾಲ್ ಮಾಡಿದ್ದೆ ಕಣೋ, ನನಗೂ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರೋ ತನಕ ಇವರೇ ನಮ್ಮ ಓನರ್ ಅಂತ, ಮತ್ತು ನೆನ್ನೆ ಕೊಲೆ ಮಾಡಿದ್ದು ಇವನೇ ಅಂತ. ಇವಾಗಷ್ಟೇ ನನಗೆ ಅವನಿಗೆ ಭೇಟಿಯಾಗಿದ್ದು ನನಗೂ ಗೊತ್ತಾಗಿದ್ದು. ಆದರೆ ಅವರು ನನಗೆ 1 ತಿಂಗಳು ಸಂಬಳನ ಫಸ್ಟೇ ಹಾಕ್ಬಿಟ್ಟಿದ್ದಾರೆ ಕಣೋ. ಆದರೆ ನಾನು ನಂಜುಂಡಂಗೆ ಏನೋ ಅಮೌಂಟ್ ಬೇಕಿತ್ತು ಅಂಥೇಳಿ ಲೋನ್ ಕೇಳಿದ್ದೆ ಕಣೋ. ಆ ಅಮೌಂಟ್ ಬಂದಿದೆಯೇನೋ ಅಂತ ತಿಳ್ಕೊಬಿಟ್ಟು ಅದನ್ನು ನಂಜುಂಡಂಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಇವಾಗ ಆ ಅಮೌಂಟ್ನ ಇವನ ಮುಖದ ಮೇಲೆ ಹಾಕಿ ಇಲ್ಲಿಂದ ಆಚೆ ಬರಬೇಕು. ಆದರೆ ಇವರು 1 ತಿಂಗಳಿಗೇ 5 ಲಕ್ಷ ಅಮೌಂಟ್ ಹಾಕಿದ್ದಾರೆ ಕಣೋ. ಅದನ್ನು ನಾನು ಒಂದೇ ಸರಿ ಎಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ನಿನ್ನ ಹತ್ರ ಏನಾದರೂ ಅಮೌಂಟ್ ಅಡ್ಜಸ್ಟ್ ಆಗುತ್ತೇನೋ ಅಂತ ಕಾಲ್ ಮಾಡಿದೆ ಕಣೋ ಅಂಥೇಳಿ ರಾಗ ಹೇಳಿದರೆ, ಅವಳ ಮಾತನ್ನು ಕೇಳ್ತಿದ್ದು ಮನು ಮನಸ್ಸಲ್ಲಿ ಲೆಕ್ಕಾಚಾರ ಶುರುವಾಗಿತ್ತು. ಏನು, ಲೋನ್ ಮಾಡಿಸಿದಾಳ? ಈ ವರ್ಷ ಮದುವೆ ಆಗಬೇಕು ಅಂದ್ಕೊಂಡಿದ್ವಿ, ಲೋನ್ ಯಾವಾಗ ತೀರಿಸ್ತಾಳೆ? ಅದರಲ್ಲೂ 1 ತಿಂಗಳಿಗೆ 5 ಲಕ್ಷ ಹಾಕಿದಾರ? ದುಡ್ಡಿರೋ ಮಂದಿ ದುಡ್ಡಿಗೆ ಬೆಲೆ ಇರಲ್ಲ. ಅದೇನಾದರೂ ಆ ಮಗು ಇನ್ನೊಂದೆರಡು ತಿಂಗಳು ಬೆಡ್ ರಿಟರ್ನ್ ಆಗಿಬಿಟ್ರೆ ಅದು 5 ಲಕ್ಷ ಅಂತ 2 ತಿಂಗಳಿಗೆ 10 ಲಕ್ಷ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಿದ್ದ ಮನು. ಒಳ್ಳೆ ಅಮೌಂಟ್ ಬರುತ್ತೆ, ಅಲ್ಲಿಂದ ಆಚೆ ಬರೋದನ್ನು ಬೇಡ ಅಂತ ಹೇಳಬೇಕು ಅಂತ ಯೋಚನೆ ಮಾಡಿ, ನಂದು ಸದ್ಯ ನನ್ನ ಹತ್ರ ಅಮೌಂಟ್ ಇಲ್ಲ ಕಣೆ, ನಿನಗೆ ಗೊತ್ತಲ್ವಾ ನನ್ನ ಸ್ಯಾಲ್ರಿನ ಮನೆಗೆ ಕೊಡ್ತೀನಿ ಅಂತ. ನೀನೇನೋ ಅವನ ಬಳಿ ಪರ್ಮನೆಂಟಾಗಿ ಇರಬೇಕಾಗಿಲ್ಲ ಅಲ್ವಾ? 1 ತಿಂಗಳು ತಾನೇ ನೀನು ಹಾಸ್ಪಿಟಲಲ್ಲೂ ಅವನ ಕೆಳಗೆ ಸಂಬಳ ತೊಗೋತಾ ಇದ್ದೆ ಅಲ್ವಾ? ಹಾಗೆ ಅಂದ್ಕೊಂಡು ನೀನು ಡ್ಯೂಟಿ ಮಾಡು. ಅವನೇ ನಿನಗೆ ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ ಅಲ್ವಾ? ಅವನ ಮಗು ನೋಡ್ಕೊತಿರೋದಕ್ಕೆ ಅವ್ನು ಸಂಬಳ ಕೊಡ್ತಿದ್ದಾನೆ ಅಷ್ಟೇ. ನೀನೇನು ಫ್ರೀಯಾಗಿ ತಿಂತಿದ್ದೀನಿ ಅಂತೆಲ್ಲ ಅಂದ್ಕೋಬೇಡ. ನೀನು ಆರಾಮಾಗಿ ಕೆಲಸ ಮಾಡು ಅಂಥೇಳಿ ಎಲ್ಲಿ ಅವಳು ಅಲ್ಲಿಂದ ಬಿಟ್ಬಿಟ್ಟು ಬರ್ತಾಳೋ ಅಂತ ಯೋಚನೆ ಮಾಡಿ ಅಲ್ಲೇ ಇರೋದಕ್ಕೆ ಅನುಕೂಲ ಆಗೋ ರೀತಿ ಮಾತಾಡಿದ್ದ ಮನು. ಆದರೆ ನಂದಿನಿಗೆ ಮನು ಮಾತು ಸ್ವಲ್ಪವೂ ಹಿಡಿಸಲಿಲ್ಲ. ಆದರೆ ಅವಳ ಕೈಗೆ ದುಡ್ಡು ಸಿಗೋ ತನಕ ಅವಳಿಗೆ ಬೇರೆ ದಾರಿ ಕೂಡ ಇರಲಿಲ್ಲ. ಹಾಗಾಗಿ ಮನು ಮಾತಿಗೆ ಓಕೆ ಅಂತ ಹೇಳಬೇಕಾಗಿ ಬಂತು. ಮನುಗೆ ಸರಿ ಕಣೋ ಆಯಿತು ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮತ್ತೊಮ್ಮೆ ಸ್ವರ ಎಬ್ಬಿಸದೆ ಮಲಗಿರೋದನ್ನು ಗಮನಿಸಿ ತನ್ನ ರೂಮಿಗೆ ಹೋಗಿದ್ದಳು. ಹೊಸ ಜಾಗ, ಆಕೆಗೂ ನಿದ್ದೆ ಬರಲಿಲ್ಲ. ಜೊತೆಗೆ ನಿನ್ನೆ ನೋಡಿದ್ದ ಕೊಲೆಯೇ ಕಣ್ಣ ಮುಂದೆ ಹರಿದಾಡುತ್ತಿತ್ತು. ಅದೇ ಮನೆಯಲ್ಲಿ ಅವಳು ಇರೋದನ್ನು ಇನ್ನೂ ಅರಗಿಸ್ಕೊಳ್ಳೋಕ್ಕೂ ಅವಳ ಕೈಲಿ ಆಗ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಕಿಟ್ಟೆಂದು ಕಿರಿಚಿದ್ದ ಶಬ್ದ ಕೇಳಿಸಿತ್ತು. ತಕ್ಷಣ ಮೊಬೈಲ್ ತೆಗೆದ ನಂದಿನಿಗೆ ಆಗಲೇ ಮಧ್ಯರಾತ್ರಿ 2 ಗಂಟೆ ಸಮಯ ಕಂಡಿತ್ತು. ಏನು ಎಂದು ನೋಡಲು ಧೈರ್ಯ ಇರಲಿಲ್ಲ. ಆದರೆ ವಾಯ್ಸ್ ಮಾತ್ರ ಸ್ವರ ವಾಯ್ಸ್ಗೆ ಮ್ಯಾಚ್ ಆಗುವಂತಿತ್ತು. ಆದರೆ ಶಬ್ದ ಕೂಡ ಆಗಲೇ ನಿಂತಿತ್ತು. ಕೇವಲ ಕೇರ್ ಟೇಕರ್ ಆಗಿ ಅಲ್ಲದಿದ್ದರೂ ಒಂದು ಮಗುವಿಗಾಗಿ ಆದರೂ ಆಕೆ ಧೈರ್ಯ ಮಾಡಿ ರೂಮ್ನಿಂದ ಆಚೆ ಬರಲು ಪಕ್ಕದ ರೂಮ್ ಅಂದರೆ ಸ್ವರ ರೂಮ್ ಬಾಗಿಲು ತೆರೆದಿತ್ತು. ಅಲ್ಲಿ ಮೆಲ್ಲಗೆ ಸಣ್ಣಗೆ ಗುಸುಗುಸು ಅಳುವ ಶಬ್ದವಷ್ಟೇ ಕೇಳುತ್ತಿತ್ತು. ಹಾಗಾಗಿ ಮೆಲುವಾಗಿ ಹೆಜ್ಜೆ ತೆಗೆದು ಬಂದ ನಂದಿನಿಗೆ ಆಶ್ಚರ್ಯ ಕಾದಿತ್ತು. ಸ್ವರ ಕಣ್ಣು ಮುಚ್ಚಿಯೇ ದತ್ತುವನ್ನು ತಬ್ಬಿ ಹಿಡಿದಿದ್ದಳು. ಆಕೆ ದತ್ತುವನ್ನು ತಬ್ಬಿ ಹಿಡಿದು ಪಪ್ಪ, ಮಮ್ಮಿ ಮಮ್ಮಿ ಅಂತ ಅಳ್ತಾನೇ ಇದ್ಲು. ದತ್ತು ಕೂದಲು ಸವರುತ್ತಾ, ಮಮ್ಮಿ ಬರ್ತಾರೆ,
ಬರ್ತಾರೆ, ಬೇಗ ಬರ್ತಾರೆ, ಏನೂ ಆಗಿಲ್ಲ ಅಂತ ಸಮಾಧಾನ ಮಾಡ್ತಿದ್ದ. ಆಗಲೇ ನಿದ್ದೆಗೆ ಜಾರಿದ್ದಳು ಸ್ವರ. ಅವಳನ್ನು ಮೆಲುವಾಗಿ ಮಲಗಿಸಿ ಎದ್ದು ಬೆಡ್ಶೀಟ್ ಹೊದಿಸಿ ಹಣೆಗೆ ಮುತ್ತಿಟ್ಟು ಹಿಂದೆ ರೂಮಿಗೆ ಹೋಗಲು ತಿರುಗಿದಾಗ ಅವನಿಗೆ ನಂದಿನಿ ಕಂಡಿದ್ದಳು. ಅವಳ ಕಡೆ ನೋಡಿದರೂ ನೋಡದಂತೆಯೇ ಹೋಗಿದ್ದ ದತ್ತು. ಒಮ್ಮೆ ಸ್ವರ ನೋಡಿ ಮತ್ತೊಮ್ಮೆ ದತ್ತು ಹೋಗುತ್ತಿದ್ದ ದಾರಿ ನೋಡಿದ್ದಳು ನಂದಿನಿ. ಅವನು ಕೂಡ ಸ್ವರ ಮತ್ತು ನಂದಿನಿಗೆ ನೀಡಿದ್ದ ರೂಮಿನಿಂದ ಸ್ವಲ್ಪ ದೂರದಲ್ಲಿದ್ದ ರೂಮ್ ಕಡೆಗೆ ಹೋಗಿದ್ದ. ಇಷ್ಟೊತ್ತು ದತ್ತು ಮುಖವನ್ನೇ ಗಮನಿಸುತ್ತಿದ್ದ ನಂದಿನಿ, ಇವನಾ ನಿನ್ನೆ ಆ ರೀತಿ ರಾಕ್ಷಸನಂತೆ ಇದ್ದವನು ಇವಾಗ ಮನುಷ್ಯನಂತೆ ಕಾಣಿಸ್ತಾ ಇದ್ದಾನೆ. ಬೆಳಿಗ್ಗೆ ಹೊತ್ತು ಮಗು ಹತ್ರನೂ ಹೋಗದೇ ಇರೋ ಇವನು ರಾತ್ರಿಯಲ್ಲಿ ಹೀಗೆ ತಬ್ಬಿ ಮುದ್ದಿಸ್ತಾನಲ್ಲ. ಇದನ್ನು ನೋಡಿದ್ರೆ ಪಕ್ಕ ಇವನ ಮಗಳೇ ಈ ಮಗು ಅನಿಸುತ್ತೆ. ಆದರೆ ಇವರ ಅಮ್ಮ ಎಲ್ಲಿ ಗೊತ್ತೇ ಇಲ್ವಲ್ಲ ಎನ್ನುವಂತೆ ತುಟಿ ಬಿರಿದು, ಒಂದು ಬಾರಿಯೂ ರಮ್ಮನ್ನ ನಾನು ಎಲ್ಲೂ ನೋಡಲೇ ಇಲ್ವಲ್ಲ ಅಂತ ಯೋಚಿಸಿ, ಗೊತ್ತಿಲ್ವಲ್ಲ ಎನ್ನೋ ರೀತಿ ತುಟಿ ಬಿರಿದು ಮೆಲ್ಲಗೆ ಬೆಡ್ ಬಳಿ ಹೋಗಿದ್ದಳು. ಅಷ್ಟು ದೊಡ್ಡ ರೂಮಲ್ಲಿ ಸ್ವರ ಒಬ್ಬಳೇ ಇರೋದನ್ನು ಗಮನಿಸಿ ಅಲ್ಲೇ ಇದ್ದ ಚೇರ್ ಪಡೆದು ಬೆಡ್ಗೆ ತಲೆಯೂರಿ ಮಲಗಿದ್ದ ನಂದಿನಿಗೆ ಯಾವಾಗ ನಿದ್ದೆ ಬಂದಿತ್ತೋ ಗೊತ್ತಿಲ್ಲ. ಇನ್ನು ಆ ಮನೆಯಲ್ಲಿ ಎಲ್ಲರಿಗಿಂತ ಮೊದಲು ಎದ್ದೇಳುವುದ ಅಭ್ಯಾಸ ಇರುವುದು ದತ್ತುಗೆ. ಹಾಗಾಗಿ ಅವನು ಸ್ವರ ರೂಮ್ಗೆ ಬಂದಾಗ ನಂದಿನಿ ಕೂತಲ್ಲೇ ಮಲಗಿದ್ದಳು. ಸ್ವರ ನಂದಿನಿ ಕೈಯನ್ನು ತನ್ನ ಎದೆಗೆ ಹಿಡಿದು ಮಲಗಿದ್ದಳು. ನನ್ನ ಮಗಳಿಗೂ ಈ ನರ್ಸ್ಗೂ ಅದ್ಯಾವ ಅನುಬಂಧವೋ ಗೊತ್ತಿಲ್ಲ. 2 ವರ್ಷದಿಂದ ಯಾರನ್ನೂ ಹತ್ತಿರಕ್ಕೆ ಬಿಡದ ನನ್ನ ಮಗಳು ಇಷ್ಟೊಂದು ಒಗ್ಗಿದಂತೆ ಮಲಗಿದ್ದಾಳಲ್ಲ ಎಂದುಕೊಂಡು ಬೆಡ್ಶೀಟ್ ತೆಗೆದು ನಂದಿನಿಗೆ ಒದ್ದಿಸಿದ್ದ ದತ್ತು ತನ್ನ ದಿನನಿತ್ಯದ ಕೆಲಸಕ್ಕೆ ಹೋಗಿದ್ದ. ಬೆಳಿಗ್ಗೆ ಸ್ವರ ನಂದಿನಿ ತಲೆ ಸವರಿದಾಗ ಎಚ್ಚರವಾದ ನಂದಿನಿ ತಡವಾಗಿ ಎದ್ದಿದ್ದರಿಂದ ಗಾಬರಿಯಾಗಿಯೇ ಸ್ವರಾಳನ್ನು ಏನು ಬೇಕಾ, ಏನಾದರೂ ಬೇಕಾ, ಎಲ್ಲಿಗಾದರೂ ಹೋಗಬೇಕಾ ಅಂತ ಕೇಳಿದ್ಲು. ಸ್ವರ ಮೆಲುವಾಗಿ ವಾಶ್ರೂಮ್ ಎಂದು ಮುಖ ಸಣ್ಣಗೆ ಮಾಡಿದ್ದಳು. ನಂದಿನಿ ಮಾತ್ರ ಬೇಜಾರು ಮಾಡಿಕೊಳ್ಳದೆ ನಗು ನಗುತ್ತಾ ಮಗುವಿಗೆ ದಿನನಿತ್ಯದ ಕೆಲಸ ಮಾಡಿಸಿ ಅವಳ ಮೈಯೆಲ್ಲ ಶುಭ್ರ ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಬೇರೆ ಬಟ್ಟೆ ತೊಡಿಸಿ ರೆಡಿ ಮಾಡುವಷ್ಟರಲ್ಲಿ ಅಲ್ಲಿಗೆ ಒಬ್ಬ ಕೆಲಸದವಳು ಬಂದಿದ್ದಳು. ಅವಳು ಆ ಮನೆಯಲ್ಲಿ ಕೇವಲ ಸ್ವರಾಳನ್ನು ನೋಡಿಕೊಳ್ಳಲೆಂದೇ ನೇಮಕವಾಗಿರುವಂತಹ ಮೇಡ್ ಆಗಿದ್ದಳು. ಆಕೆ ಆಗಲೇ ರೆಡಿಯಾಗಿದ್ದ ಸ್ವರಾಳನ್ನು ನೋಡಿ, ಅಯ್ಯೋ ಚಿಕ್ಕ ಮಾಲ್ಕಿನ್, ನಿಮ್ಮನ್ನು ಇವರೇ ರೆಡಿ ಮಾಡಿದ್ರಾ? ಸಾರಿ ನರ್ಸ್, ನಾನು ಆಗಲೇ ಬಂದಿದ್ದೆ, ಇಬ್ಬರು ಮಲಗಿದ್ರಿ, ನಾನು ಎಬ್ಸೋದು ಬೇಡ ಅಂತ ಸುಮ್ಮನೆ ಹೋದೆ. ಯಜಮಾನ್ರಿಗೆ ಹೇಳೋಕೆ ಹೋಗಬೇಡಿ, ನನ್ನ ಕೆಲಸದಿಂದ ತೆಗೆದುಬಿಡ್ತಾರೆ ಅಂದಿದ್ದರು. ಇಲ್ಲ, ನಾನು ಯಾರಿಗೂ ಹೇಳಲ್ಲ ಬಿಡಿ ಎಂದಳು ನಂದಿನಿ. ಹಾಗಾದರೆ ಸರಿ ಮೇಡಮ್, ನಾನು ಈಗ ಹೋಗಿ ಚಿಕ್ಕ ಮಾಲ್ಕಿನ್ಗೆ ತಿಂಡಿ ತರ್ತೀನಿ ಅಂದಿದ್ದ ಮೇಡ್ ಮಾತು ಕೇಳಿ, ಇಲ್ಲ, ಇವತ್ತು ನಾನೇ ಸ್ವರಾಗೆ ತಿಂಡಿ ಬಡಿಸ್ಕೊಂಡು ಬರ್ತೀನಿ ಅಲ್ವಾ ಸ್ವರ ಎಂದಿದ್ದಳು ನಂದಿನಿ. ಸ್ವರ ಹೌದು ಎಂಬಂತೆ ತಲೆ ಆಡಿಸಿದ್ದಳು. ಅವರ ಮಾತಿಗೆ ಮೇಡ್, ಅಯ್ಯೋ ನೀವಾ ಅಂದಿದ್ದಳು. ನಂದಿನಿ, ಹಾಂ ಹೌದು, ನಾನೇ ತರ್ತೀನಿ, ನೀವು ಹೋಗಿ ಅಂದ್ಲು. ಅವಳ ಮಾತಿಗೆ ಮೇಡ್ ತಲೆ ಆಡಿಸಿ ಹೋಗಿದ್ದಳು. ನಂತರ ಗೊತ್ತಲ್ಲ ನಂದಿನಿ 2 ನಿಮಿಷದಲ್ಲಿ ರೆಡಿಯಾಗಿ ಕೆಳಗಿಳಿದು ತಿಂಡಿ ಬಡಿಸಿಕೊಂಡು ಸ್ವರ ಮುಂದೆ ಬಂದಿದ್ದಳು. ತಿಂಡಿ ಪ್ಲೇಟ್ ನೋಡಿದ್ದ ಸ್ವರ ಕಣ್ಣು ಅರಳಿದ್ದವು. ವಾವ್, ಇದು ನನ್ಗಾ ಅಂದ್ಲು ಪುಟ್ಟ ಬಾಯಲ್ಲಿ. ಹೌದು, ಇದು ನಮ್ಮ ಸ್ವರ ಪುಟ್ಟಗೆ ಅಂದಿದ್ಲು ನಂದಿನಿ. ಬಿಸಿ ಬಿಸಿ ಇಡ್ಲಿಗೆ ಉದ್ದಿನ ವಡೆ ಮತ್ತು ಸಾಗು ತಂದಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ದತ್ತು ನಂದಿನಿ ಕೈಲಿದ್ದ ಪ್ಲೇಟ್ ನೋಡಿ, ಮಗುಗೆ ಆಯಿಲಿ ಫುಡ್ ಮತ್ತು ಇಷ್ಟೊಂದು ಖಾರ ಇರುವಂಥ ಊಟನ ಕೊಡ್ತಾರಾ ಎನ್ನುತ್ತಲೇ ನಂದಿನಿ ಕೈಯಿಂದ ಪ್ಲೇಟ್ ಕಿತ್ತಿಕೊಳ್ಳಲು ನಂದಿನಿ ಒಂದು ಕ್ಷಣ ದಂಗಾಗಿದ್ದಳು. 1 ಟೈಮ್ ಒಂದು ವಡೆ ತಿಂದರೆ ಅದನ್ನು ಯಾರಾದರೂ ಆಯಿಲಿ ಫುಡ್ ಅಂತಾರಾ? ಹೀಗೆಲ್ಲ ಮಕ್ಕಳು ಊಟನ ಕಿತ್ಕೋಬಾರ್ದು. ದೊಡ್ಡವರೇ ಆ ಸೊಪ್ಪು ಸದೆ ತಿನ್ನೋಕ್ಕಾಗಲ್ಲ, ಮಗು ತಿನ್ನುತ್ತಾ, ಕೊಡು ಊಟನ ಅಂತ ಪ್ಲೇಟ್ ಮುಂದೆ ಕೈ ಚಾಚಿದ್ದಳು ನಂದಿನಿ. ನನ್ನ ಮಗಳಿಗೆ ಏನು ಊಟ ಕೊಡಬೇಕು ಅಂತ ನನಗೆ ಗೊತ್ತಿದೆ, ನೀನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ನಾನು ಹೇಳಿರೋ ಹೆಲ್ದಿ ಫುಡ್ನ ಮಗು ತಿಂದರೆ ಹೆಲ್ದಿಯಾಗಿರುತ್ತೆ. ಎಲ್ಲಿ ಫುಡ್? ಸ್ವರಾಗೆ ಅವಳದೇ ಆದ ಫುಡ್ ಚಾಟ್ ಇದೆ, ಅದು ನಿನಗೆ ಗೊತ್ತಿಲ್ಲ. ಪ್ರತಿದಿನ ಊಟ ತಿಂಡಿ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ಮೇಡ್ನನ್ನು ಕೂಗಿದ್ದ. ದತ್ತು ವಾಯ್ಸ್ ಇಡೀ ಬಿಲ್ಡಿಂಗ್ನೇ ಆವರಿಸಿತ್ತೇನೋ ಏನೋ, ಅಷ್ಟು ಜೋರಾಗಿ ಕೂಗಿದ್ದ. ದತ್ತು ವಾಯ್ಸ್ ಕೇಳಿ ಓಡಿ ಬಂದಿದ್ದ ಮೇಡ್ ಅವನ ಮುಂದೆ ನಿಂತಿದ್ದಳು. ಇಡೀ ರೂಮ್ ಅವಳ ಕಣ್ಣಿಗೆ ಈ ರೀತಿ ಕಾಣಿಸುತ್ತಿತ್ತು. ಒಂದು ಕಡೆ ಅಂದರೆ ಅವನ ಮಾತಿಗೆ ಹೆದರಿದಂತೆ ಕುಳಿತಿದ್ದ ಸ್ವರ, ಮತ್ತೊಂದು ಕಡೆ ಸಿಟ್ಟಾಗಿ ನಿಂತಿದ್ದ ದತ್ತು. ಇದೆಲ್ಲವೂ ಹೊಸದಾಗಿ ನೋಡುತ್ತಿದ್ದ ನಂದಿನಿ. ಮೇಡ್ನನ್ನು ಕಂಡ ಕೂಡಲೇ ದತ್ತು ಅವಳಿಗೆ ನಿನ್ನ ಕೆಲಸ ಏನು ಎಂದು ಕೇಳಿದ್ದ. ಆ ಹುಡುಗಿ ಹೆದರಿದ ದನಿಯಲ್ಲಿ, ಚಿಕ್ಕ ಮಾಲ್ಕಿನ್ಗೆ ಊಟ ತಿಂಡಿ ನೋಡ್ಕೊಳ್ಳೋದು ಅಂದ್ಲು. ಮತ್ತು ನಾನು ಅವಳ ಫುಡ್ ಗೈಡ್. ಚಾಟ್ನಲ್ಲಿ ಈ ಎಲ್ಲ ಫುಡ್ನ ಯಾವಾಗ ಆ್ಯಡ್ ಮಾಡಿದ್ದೀನಿ? ನೀನು ಈ ಊಟ ಹೇಗೆ ಸ್ವರ ಪ್ಲೇಟಲ್ಲಿ ಬಂದಿತ್ತು ಎಂದರೆ ಆ ಮೇಡ್ ಒಮ್ಮೆ ನಂದಿನಿ ಮುಖವನ್ನು ಮತ್ತೊಮ್ಮೆ ಮಗು ಮುಖವನ್ನು ನೋಡುತ್ತಾ ಏನೂ ಉತ್ತರ ನೀಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ದತ್ತು ಮತ್ತೆ ಜೋರಾಗಿ ನಂದಿನಿ ಕಡೆ ಕೈ ತೋರಿಸುತ್ತಾ ಹೇಳಿದ್ದ, ನಿನ್ನ ಕೆಲಸ ಏನಿದ್ರೂ ಕೇವಲ ನನ್ನ ಮಗಳ ಗಾಯದ ಕೇರ್ ಟೇಕರ್ ಅಷ್ಟೇ. ಅದನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ತಲೆಯನ್ನು ಹಾಕೋದು ನಿನಗೆ ಅನಾವಶ್ಯಕ. ನಿನ್ನ ಕೆಲಸ ಬಿಟ್ಟು ಬೇರೆ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ಎಂದು ಜೋರಾಗಿ ಹೇಳಿದ್ದರೆ ಅವನ ದನಿಗೆ ನಂದಿನಿ ಹೆದರಿದ್ದಳು.
ಆದರೆ ಅವನ ಮುಂದೆ ಅದನ್ನು ತೋರಿಸಿಕೊಳ್ಳದೆ ಅವನಷ್ಟೇ ಜೋರಾಗಿ ಕಿರಿಚುತ್ತಾ ಹೇಳಿದಳು, ಹೆಲೋ, ಕೇವಲ ನಾನು ಈ ಮಗುವಿನ ಕಾಲಿಗಾಗಿರೋ ಗಾಯವನ್ನು ಮಾತ್ರ ಟೇಕ್ ಕೇರ್ ಆಗೋಕೆ ಬಂದಿಲ್ಲ. ನಾನು ಸಂಪೂರ್ಣ ಈ ಮಗುವಿನ ಕೇರ್ ಟೇಕರ್. ನಾನು ಇಲ್ಲಿ ಇರೋ ಅಷ್ಟು ದಿನ ಮಗುವಿನ ಪೂರ್ತಿ ಇನ್ಚಾರ್ಜ್ ನಾನೇ ಆಗಿರ್ತೀನಿ. ಅದು ಯಾರೇ ಕೂಗಾಡಿದ್ರೂ ಅಷ್ಟೇ. ನೀವೇ ಮಗುವಿನ ಸಂಪೂರ್ಣವಾಗಿ ಎಲ್ಲ ವಿಚಾರಕ್ಕೂ ಟೈಮ್ ಟೇಬಲ್ ರೆಡಿ ಮಾಡಿ ಅದಕ್ಕೆ ತಕ್ಕಂತೆ ನಡೆಸ್ಕೊಂಡು ಹೋಗಬೇಕು ಅಂದರೆ ಮಗುವನ್ನು ಕೂಡ ನೀವೇ ನೋಡ್ಕೊಳ್ಳಿ ಎಂದು ಗಾಯದ ಕಡೆ ಕೈ ತೋರಿಸುತ್ತಾ ಹೇಳಿದ್ದಳು. ಇಲ್ಲ, ನಿಮಗೆ ಅಡ್ಜಸ್ಟ್ ಆಗೋ ನರ್ಸ್ ನೀವೇ ಕರೆದುಕೊಂಡು ನಿಮಗೆ ತಕ್ಕಂತೆ ಮಾಡಿಸಿಕೊಳ್ಳಿ. ನನ್ನಿಂದ ಇದೆಲ್ಲ ಆಗಲ್ಲ. ನನ್ನ ಪೇಷಂಟ್ ನನಗೆ ದೇವರ ಥರ. ಅವ್ರ ಖುಷಿ ನನಗೆ ಮಾತ್ರ ಅಲ್ಲ, ನನ್ನ ಪೇಷಂಟ್ ರಿಕವರಿ ಆಗೋದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್. ನಿಮ್ಮಂಥವರಿಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಒಬ್ಬ ಮನುಷ್ಯನ ಮನಸ್ಸು ಖುಷಿಯಾಗಿದ್ದಷ್ಟು ಬೇಗ ಅವನ ದೇಹವೂ ರಿಕವರಿ ಆಗುತ್ತದೆ. ಅವನ ಕೈಲಿದ್ದ ತಿಂಡಿ ಪ್ಲೇಟ್ ಕಿತ್ತುಕೊಂಡು ಮಗುವಿಗೆ ಮೊದಲ ಕೈತುತ್ತು ನೀಡಿದ್ದಳು. ಅದು ಒಡೆಯೇ ಆಗಿತ್ತು. ಅದನ್ನು ನೋಡಿ ದತ್ತು ಶಾಕ್ ಆಗಿ ನೋಡಿದ್ದ. ಜೊತೆಗೆ ಮೇಡ್ ಕೂಡ ನಂದಿನಿಯನ್ನು ನೋಡುತ್ತಿದ್ದರೆ ಸ್ವರ ಬಾಯಲ್ಲಿ ರುಚಿ ರುಚಿ ಒಡೆ ತಿಂದು ವಾವ್ ಸೂಪರ್, ಯಮ್ಮಿ ಫುಡ್ ಎಂದು ನಂದಿನಿಗೆ ಪ್ಲೇನ್ ಕಿಸ್ ಮಾಡಲು ದತ್ತು ಬಾಯಿ ಸಂಪೂರ್ಣ ಬಂದ್ ಆಗಿತ್ತು. ಅವನಂತೂ ಕೇವಲ ಅವಳ ಮಗಳ ಖುಷಿಯನ್ನೇ ನೋಡುತ್ತಿದ್ದ. ಇಷ್ಟೊತ್ತು ಎಗರಾಡಿದ್ದ ದತ್ತು ಸಿಟ್ಟೆಲ್ಲ ಕ್ಷಣ ಮಾತ್ರ ಸ್ವರ ದನಿ ಕೇಳಿ ಶಾಂತವಾಗಿತ್ತು. ಸ್ವರ ಖುಷಿಯಾದ ಮುಖ ನೋಡಿ ದತ್ತು ಅಲ್ಲೇ ಕಳೆದು ಹೋಗಿದ್ದರೆ ಮೇಡ್ ಸದ್ಯ ನಾನು ಬದುಕಿ ಉಳಿದೆ ಎಂದುಕೊಂಡು ಅಲ್ಲಿಂದ ಹೋಗಿದ್ದಳೆ. ಸ್ವರ ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ತಿಂಡಿ ತಿಂದಿದ್ದಳು. ಅವಳಿಗೆ ನೀರು ಕುಡಿಸಿ ಸಿರಪ್ ಹಾಕಿ ಮಲಗಲು ಹೇಳಿ ತಿರುಗಿದ ನಂದಿನಿ ಹಿಂದೆ ದತ್ತು ಇರೋದು ಗೊತ್ತಿರಲಿಲ್ಲ. ಅವಳು ಮೇಡ್ ಜೊತೆಯೇ ದತ್ತು ಕೂಡ ಹೋಗಿರಬಹುದು ಎಂದುಕೊಂಡಿದ್ದಳು. ತಿರುಗಿದ ಕೂಡಲೇ ದತ್ತು ಎದೆಗೆ ನಂದಿನಿ ಹಣೆ ಗುದ್ದಿಕೊಂಡಿತ್ತು. ದತ್ತುಗೆ ಅದು ಏನೂ ವ್ಯತ್ಯಾಸ ಆಗಲಿಲ್ಲ. ಆದರೆ ಅವನು ಈಗಲೂ ಕಲ್ಲಿನ ರೀತಿ ನಿಂತಿದ್ದ. ಅವನೆದೆಗೆ ಗುದ್ದಿದ್ದ ನಂದಿನಿ ಮಾತ್ರ ಗೋಡೆಗೆ ಗುದ್ದಿಕೊಂಡಂತೆ, ಅಯ್ಯೋ, ನೀವೇನು ಕಲ್ಲು ಬಂಡೆನಾ? ನಾನಿರೋದು ಗೊತ್ತಾಗ್ಲಿಲ್ವಾ? ಇಷ್ಟು ಹತ್ರ ಬಂದು ಯಾರಾದರೂ ನಿಂತರೆ ನನ್ನ ಹಣೆಗೆ ಗುದ್ದಿದ್ದಕ್ಕೆ ಇಷ್ಟು ನೋವಾಯಿತು. ಇನ್ನೇನಾದರೂ ನಿಮ್ಮ ಹಣೆಗೆ ನನ್ನ ಹಣೆಗೆ ಗುದ್ದಿದ್ದರೆ ಶಂಕಜಾಗಟೆ ಫಿಕ್ಸ್ ಅಂತ ಅವನನ್ನೇ ಬೈಯುತ್ತಿದ್ದಳು. ಅವಳು ಬೈದಿದ್ದನ್ನು ನೋಡಿದ್ದ ದತ್ತು, ಈ ಹುಡುಗಿ ತಾನೇ ತಪ್ಪು ಮಾಡಿ ನಂದೇ ತಪ್ಪು ಮಾಡ್ತಿದ್ದಾಳೆ. ಇರಲಿ, ನನ್ನ ಮಗಳ ಎದುರಿಗೆ ಎಷ್ಟು ಆಡ್ತಾಳೋ ಆಡಲಿ. ಇಲ್ಲ ಅಂದಿದ್ದರೆ ಇವಳ ಕತೆ ಅಷ್ಟೇ. ಮಗಳಿಂದ ಇವಾಗ ಬದುಕುಳಿದಿದೀಯಾ ಅಂದ್ಕೊಳ್ತಿದ್ರೆ ಅವನ ಆಲೋಚನೆಗಳು ಎಷ್ಟು ಬೇಗ ಬೇಗ ಹೋಗುತ್ತಿದ್ದವೋ ಅದಕ್ಕೂ ವೇಗವಾಗಿ ನಂದಿನಿ ಬಾಯಿ ಓಡ್ತಾ ಇರೋದು ಗಮನಿಸಿ, ಹೆಲೋ, ಸ್ಟಾಪ್, ಏನು ತುಂಬ ಕೂಗಾಡ್ತಾ ಇದ್ದೀಯಾ? ಮನೇನಾ ಇಲ್ಲ ಫಿಶ್ ಮಾರ್ಕೆಟಾ? ನಾನು ತಿಂಡಿ ತಿನ್ನಿಸೋಕೆ ಬಿಟ್ಟೆ ಅಂತ ಎಲ್ಲದಕ್ಕೂ ನೀನು ಹೇಳ್ದಂಗೆ ಕೇಳ್ತೀನಿ ಅಂತಲ್ಲ. ನೀನು ಹೇಳಿದ್ದೆ ಕರೆಕ್ಟ್ ಅಂತಾನೂ ಅಲ್ಲ. ನೀನು ಹಿಂದೆ ಮುಂದೆ ತಿರುಗುವಾಗ ಮೊದಲು ಯಾರಾದರೂ ಇದ್ದಾರಾ ಇಲ್ವಾ ನೋಡಿಕೊಂಡು ಓಡಾಡೋದನ್ನು ಕಲಿ. ದೊಡ್ಡವರು ಮಕ್ಕಳು ಇರೋವಂಥ ಮನೆ. ನೀನು ಹಿಂದೆ ಮುಂದೆ ಯಾರಾದರೂ ಇದ್ದರೆ ಅವ್ರಿಗೆ ತೊಂದರೆ ಆಗೋದಷ್ಟೇ ಅಂತಿದ್ರೆ ಅಷ್ಟೊತ್ತು ನಗುತ್ತಿದ್ದ ಸ್ವರ ದತ್ತು ಏರು ಧ್ವನಿಗೆ ಮತ್ತೆ ಸೈಲೆಂಟ್ ಆಗಿದ್ದಳು. ಎಲ್ಲವನ್ನೂ ಕಣ್ಣಲ್ಲೇ ಅಳೆಯುವ ದತ್ತು ಸ್ವರ ಮುಖಭಾವ ನೋಡಿಯೇ ಅವಳ ಭಾವವನ್ನು ಅರಿತಿದ್ದ. ತನ್ನ ವಾಯ್ಸ್ ಪಿಚ್ ಕಮ್ಮಿ ಮಾಡಿಕೊಳ್ಳುತ್ತಾ, ಹೆಲೋ ರಾಜ್ಕುಮಾರಿ, ನಾನೇನು ನಿನ್ನ ಫ್ರೆಂಡ್ನ ಬೈಲಿಲ್ಲ. ನಾನು ಹೇಳಿದ್ದು ಅಷ್ಟೇ. ನಿನ್ನ ಫ್ರೆಂಡ್ ಏನಾದರೂ ಹೀಗೆ ಹಿಂದೆ ಮುಂದೆ ಇರೋರು ನೋಡದೆ ಗುದ್ದುಕೊಂಡು ಓಡಾಡ್ತಿದ್ರೆ ಯಾವುದಾದ್ರೂ ಮೂಳೆ ಮುರಿಯುತ್ತೆ ಅಷ್ಟೇ ಎಂದರೆ ಸ್ವರ ಮಾತ್ರ ಹಾಗೆ ನೋಡ್ತಾ ಇದ್ಲು. ದತ್ತು ಮಾತು ಕೇಳಿ ನಂದಿನಿ, ಏನು, ನಾನು ಗುದ್ದಿದ್ರೆ ಬೇರೆಯವ್ರ ಮೂಳೆ ಮುರಿಯುತ್ತಾ? ನೀವು ನನಗೆ ಗುದ್ದಿದ್ರಿಂದ ಇನ್ನೂ ನನಗೆ ತಲೆನೋವಿದೆ. ನೋಡಿ ತಲೆಯಲ್ಲಿ ಊತ ಬಂದಿದೆಯೇನೋ ನೋಡಿ ಎನ್ನುತ್ತಾ ಕೂದಲು ಸರಿಸಿ ಗುದ್ದಿದ್ದ ಜಾಗವನ್ನು ತೋರಿಸುತ್ತಿದ್ದರೆ ಅಷ್ಟರಲ್ಲಿ ಬಾಗಿಲು ಬಳಿ ಅಮಲಾ ಬಂದು ನಿಂತಿದ್ದರು. ಸ್ವರ ಮೇಡ್ ಓಡಿ ಹೋಗಿ ಅಮಲಾ ಅವರಿಗೆ ನರ್ಸ್ ಮತ್ತು ದತ್ತು ಸರ್ ನಡುವೆ ಗಲಾಟೆ ಆಗ್ತಿದೆ ಅಂತ ಹೇಳಿದರು. ಯಾಕೆ ಅಂದರೆ ಏನೇ ಆದರೂ ದತ್ತು ಸರ್ ಯಾರೆದ್ರಿಗೂ ಬಗ್ಗೋರಲ್ಲ. ಅಂಥದ್ರಲ್ಲಿ ಏನೂ ಗೊತ್ತಿಲ್ಲದೆ ಬಂದಿರೋ ನಂದಿನಿ ಪಾಪ ದತ್ತು ಕೋಪಕ್ಕೆ ಸಿಲುಕಬಾರದು ಎಂದು. ಹಾಗಾಗಿ ಅಮಲಾ ಅವರು ಹೇಳಿದಷ್ಟೇ ಬೇಗವಾಗಿ ಅಲ್ಲಿಗೆ ಬಂದಿದ್ದರು. ಆದರೆ ಅವರಿಗೆ ಆಶ್ಚರ್ಯ ಕಣ್ಣ ಮುಂದೆ ಕಾಣ್ತಿತ್ತು. ಯಾವಾಗಲೂ ಸಿಡುಕುವ ಅವರೆದುರು ಯಾರೂ ಮಾತು ಕೇಳಲು ಸಿದ್ಧ ಇಲ್ಲದ ದತ್ತು ನಂದಿನಿ ಮಾತು ಕೇಳುತ್ತಾ ನಿಂತಿದ್ದ. ನಂದಿನಿ ಫುಲ್ ಆವಾಜ್ ಹಾಕೋ ರೀತಿ ಮಾತಾಡ್ತಾ ಇದ್ಲು. ಇವರಿಬ್ಬರ ಮಾತು ಕೇಳುತ್ತಿದ್ದ ಸ್ವರ ಮಾತ್ರ ನಗುತ್ತಾ ಇದ್ಲು.